ನಮಸ್ಕಾರ ಸ್ನೇಹಿತರೆ, ನಮ್ಮ ಕಥಾ ಟಿವಿಗೆ ನಿಮಗೆ ಸ್ವಾಗತ. ಸ್ನೇಹಿತರೆ, ಇವತ್ತಿನ ಕತೆ ಬಂದ್ಬಿಟ್ಟು 3 ವರಗಳು ಅಂತ. ಅದೊಂದು ಮರುಭೂಮಿ. ಅಲ್ಲಿನ ಕಾಜು ಎಂಬ ಹಳ್ಳಿಯ ಜನರು ಬಡತನದಲ್ಲಿ ಬೇಸಿಗೆಯಲ್ಲಿ ಬೇಯುತ್ತಿದ್ದರು. ಅಲ್ಲಿ ಏನೂ ಬೆಳೆ ಬೆಳೆಯುತ್ತಿರಲಿಲ್ಲ. ಯುವಕರಿಗೆ ದುಡಿಯಲು ಕೆಲಸವೂ ಇರಲಿಲ್ಲ. ಹೊಟ್ಟೆಗೆ ಹಿಟ್ಟಿಲ್ಲದೆ ಜನ ಚಿಂತಾಕಾರರಾಗಿದ್ದರು. ಇದೇ ಸಮಯಕ್ಕೆ ದೂರದ ಸಪ್ತಸಾಗರದಾಚೆ ಇರುವ ದ್ವೀಪವೊಂದರಲ್ಲಿ ಸ್ವಾಮೀಜಿ ವರ ನೀಡ್ತಾರೆ ಎಂಬ ಸುದ್ದಿ ಊರೆಲ್ಲ ಹರಡಿತು. ಆ ಊರಿನ 3 ಯುವಕರು ಆ ದ್ವೀಪಕ್ಕೆ ಪ್ರಯಾಣಿಸಿದ ಸಿದ್ಧತೆಯಲ್ಲಿ ತೊಡಗಿದರು. ಚಿಕ್ಕ ದೋಣಿಯೊಂದು ತಯಾರಿಸಿ ಪ್ರಯಾಣ ಶುರು ಮಾಡಿದರು. ಸುಮಾರು ದಿನಗಳವರೆಗೆ ಪ್ರಯಾಣ ಮಾಡಿ ಆ ದ್ವೀಪ ತಲುಪಿದರು. ಸ್ವಾಮೀಜಿಯನ್ನು ಭೇಟಿಯಾದರು. ಅವರಿಗೆ ಹಣ್ಣು ಹಂಪಲವಿತ್ತು. ಸ್ವಾಮೀಜಿಯನ್ನು ಸತ್ಕಾರ ಮಾಡಿ ಆ ರಾತ್ರಿ ಆಶ್ರಮದಲ್ಲಿ ವಿಶ್ರಾಂತಿ ಪಡೆದರು. ಮರುದಿನ ಬೆಳಿಗ್ಗೆ ಸ್ವಾಮೀಜಿ ಇಷ್ಟೊಂದು ದೂರ ಬಂದ ಕಾರಣವೇನು ಎಂದು ವಿಚಾರಿಸಿದರು. 3 ತಮ್ಮ ಬೇಡಿಕೆಯನ್ನು ಹೇಳಿಕೊಳ್ಳಲು ಹಿಂಜರಿದರು. ಕಾರಣ ಬೇರೆ ಬೇರೆಯಾಗಿ ತಮ್ಮ ಬಯಕೆಗಳು ಅರುಹಲು ಸ್ವಾಮೀಜಿ ಸೂಚಿಸಿದರು. ಪ್ರತಿಯೊಬ್ಬರಿಗೂ ಒಂದೊಂದು ಚಿಕ್ಕ ಪೆಟ್ಟಿಗೆಯನ್ನಿತ್ತು. ಸ್ವಾಮೀಜಿ, ನಿಮ್ಮ ಊರಿಗೆ ಹೋಗುವವರೆಗೆ ಪೆಟ್ಟಿಗೆಯನ್ನು ತೆರೆಯಬೇಡಿ. ಊರಿಗೆ ಹೋದ್ಮೇಲೆ ತೆರೆದರೆ ನಿಮ್ಮ ಬಯಕೆ ಈಡೇರುತ್ತದೆ ಎಂದು ಹೇಳಿ ಕಳುಹಿಸಿದರು. ಒಬ್ಬರಿಗೊಬ್ಬರು ತಾವು ಪಡೆದ ಪೆಟ್ಟಿಗೆಯ ವಿಷಯ ಗೊತ್ತಾಗಬಾರದೆಂದು ಬೇರೆ ಬೇರೆ ಹಾದಿಯಲ್ಲಿ ಊರಿನತ್ತ ನಡೆದರು. ಮೊದಲನೆಯದವನಿಗೆ ಕುತೂಹಲ ತಡೆಯಲಾಗಲಿಲ್ಲ. ಪೆಟ್ಟಿಗೆಯಲ್ಲಿ ಏನಿರಬಹುದು? ಅದನ್ನು ತೆರೆದು ಬಿಟ್ಟ. ತಕ್ಷಣ ಅವನು ಕಲ್ಲಿನ ದೇವರಾಗಿ ಮೂರ್ತಿಯಾದ. ಎಲ್ಲರೂ ತಮಗೆ ನಮಸ್ಕರಿಸಬೇಕು ಎಂಬ ವರವನ್ನು ಆತ ಬೇಡಿಕೊಂಡಿದ್ದ. ಮುಂದೆ ಪಯಣಿಸಿದಂತೆ ಎರಡನೆಯವನಿಗೂ ಕುತೂಹಲ ತಡೆಯಲಾಗಲಿಲ್ಲ. ಅವನು ಪೆಟ್ಟಿಗೆಯನ್ನು ತೆರೆದು ಬಿಟ್ಟ. ಕೂಡಲೇ ತಾಳೆಮರೆಯಾದ. ಅವನು ತಾನು ಎಲ್ಲರಿಗಿಂತ ಎತ್ತರವಾಗಿ ಇರಬೇಕೆಂದು ವರ ಪಡೆದಿದ್ದ. ಹೀಗಾಗಿ ಅವನು ತಾಳೆಮರೆಯಾದ. ಮೂರನೆಯವನು ತಾಳ್ಮೆಯಿಂದ ಊರಿನ ತನಕ ಪ್ರಯಾಣ ಮುಂದುವರಿಸಿದ. ಪೆಟ್ಟಿಗೆ ತೆರೆಯುವ ಕುತೂಹಲ ಅದುಮಿಕೊಂಡು ಊರನ್ನು ತಲುಪಿದ. ಪೆಟ್ಟಿಗೆಯನ್ನು ತೆರೆದ. ಆ ಪೆಟ್ಟಿಗೆಯಿಂದ ದ್ರವವೊಂದು ಹೊರಸೂಸುತ್ತದೆ. ಅದನ್ನು ಹಿಡಿಯಲು ಯಾರಿಂದಲೂ ಸಾಧ್ಯವಾಗಲಿಲ್ಲ. ಅದು ಮರಳಿನಲ್ಲಿ ಇಂಗಿ ಹೋಯಿತು. ಅದನ್ನು ಪಡೆಯಲು ಯುವಕ ಕೊಳವೆ ಬಾವಿ ತೋಡಿಸಿದ. ಅದರಿಂದ ಪೆಟ್ರೋಲ್ ದೊರಕಿತು. ಆತ ಸ್ವಾಮೀಜಿಯಿಂದ, ನನ್ನ ನಾಡಿಗೆ ಮಳೆ ಬೀಳುವುದಿಲ್ಲ, ಬಡತನದಿಂದ ಜನರು ಸಾಯುತ್ತಿದ್ದಾರೆ, ನಾನೊಬ್ಬ ಅನುಕೂಲವಾದರೆ ಸಾಲದು, ಅವರಿಗೂ ಅನುಕೂಲವಾಗಲಿ. ಕಾರಣ ನೆಲದೊಳಗಿನಿಂದ ಏನಾದರೂ ದೊರೆತು ಅವರು ಬಡತನ ನಿರ್ವಹಣೆಯಾಗಲಿ ಎಂಬ ವರವನ್ನು ಪಡೆದಿದ್ದ. ಆ ಊರಿನ ಜನರೆಲ್ಲ ಕೊಳವೆ ಬಾವಿ ತೋಡಿಸಿ ಪೆಟ್ರೋಲ್ ಮಾರಿ ಮುಂದೆ ಅವರು ಶ್ರೀಮಂತರಾದರು. ತಾಳ್ಮೆಯಿಂದ ವರ್ತಿಸಿದ ಯುವಕ ವರ ಫಲ ನೀಡಿತು. ಸ್ನೇಹಿತರೆ, ಈ ಕಥೆಯಿಂದ ಅರ್ಥ ಇಷ್ಟೇ. ನಾವು ಯಾವುದೇ ಕೆಲಸ ಆಗಲಿ, ಯಾವುದೇ ಒಂದು ಉದ್ಯೋಗವಾಗಲಿ, ನಮಗೆ ಅದು ಸುಲಭವಾಗಿ ದೊರಕುವುದಿಲ್ಲ. ಅದಕ್ಕೆ ತಾಳ್ಮೆ ಎಂಬ ಒಂದು ಪರೀಕ್ಷೆ ಇರುತ್ತೆ. ಆ ಪರೀಕ್ಷೆಯಲ್ಲಿ ನಾವು ಯಶಸ್ಸನ್ನು ಸಾಧಿಸಿದಾಗ ಮಾತ್ರ ನಮಗೆ ಯಶಸ್ಸು ಸಿಗುವುದು. ಅದಕ್ಕೋಸ್ಕರ ನಾವು ಯಾವುದೇ ಕೆಲಸ ಆಗಿರ್ಬೋದು, ಯಾವುದೇ ಕಾರ್ಯ ಆಗಿರ್ಬೋದು, ತಾಳ್ಮೆಯಿಂದ ವರ್ತಿಸಬೇಕು, ತಾಳ್ಮೆಯಿಂದ ಕಾಯಬೇಕು. ಆವಾಗ ಮಾತ್ರ ನಮಗೆ ಪ್ರತಿಫಲ ಅನ್ನೋದು ಸಿಗತ್ತೆ. ತಾಳ್ಮೆ ಜಗತ್ತಿನ ಒಂದು ದೊಡ್ಡ ಶಕ್ತಿಯಾಗಿದೆ. ಅದಕ್ಕೋಸ್ಕರ ಎಲ್ಲರೂ ತಾಳ್ಮೆಯಿಂದ ಕೆಲಸನ ಮಾಡಿ ಅಂತ ಹೇಳುವುದಕ್ಕೋಸ್ಕರ ಈ ಕಥೆನ ನಾನು ನಿಮ್ಗೆ ಹೇಳಿದ್ದೀನಿ. ಕತೆ ಇಷ್ಟ ಆದರೆ ಲೈಕ್ನ ಮಾಡಿ, ಕಥೆಯ ಬಗ್ಗೆ ಅನಿಸಿಕೆನ ಕಮೆಂಟ್ ಮಾಡಿ. ಮತ್ತೆ ಮುಂದಿನ ಕಥೆಯಲ್ಲಿ ಸಿಗೋಣ. ಧನ್ಯವಾದಗಳು.